ಸ್ನೇಹಿತರೆ, UFOಗಳ ಬಗ್ಗೆ ಮೊದಮೊದಲು ಕೇಳಿಬಂದ ಘಟನೆಗಳು ಯಾವ ಸಮಯದಲ್ಲಿರಬಹುದೆಂದರೆ ಹೆಚ್ಚೆಂದರೆ 120ರಿಂದ 130 ವರ್ಷ ಹಳೆಯದಿರಬಹುದು. ಅದಕ್ಕಿಂತ ಹಿಂದೆ UFOಗಳನ್ನು ನೋಡಿದ ಬಗ್ಗೆ ವರದಿಗಳು ಇರಲಿಲ್ಲ. ಆದರೆ ಅದಕ್ಕೂ ಪ್ರಾಚೀನ ಕಾಲದಿಂದಲೂ ಭೂಮಿಗೆ UFOಗಳು ಆಗಾಗ ಭೇಟಿ ನೀಡುತ್ತಿದ್ದವು ಎಂದು ಕೆಲವು ತಜ್ಞರು ಹೇಳುತ್ತಾರೆ. ಅಲ್ಲಲ್ಲಿ ಸಿಗುವ ಕೆಲವೊಂದು ಕುರುಹುಗಳು ಈ ಬಗ್ಗೆ ನಾವು ಕೇಳದೇ ಇದ್ದ ಕಥೆಗಳನ್ನು ಹೇಳುತ್ತವೆ. ಕೆಲವೊಂದು ವಿಸ್ಮಯಕಾರಿ ವಿದ್ಯಮಾನಗಳು ಜರುಗಿದ್ದನ್ನು ನೋಡಿದಾಗ UFOಗಳನ್ನು ನಮಗಿಂತ ಮೊದಲು ನಮ್ಮ ಪೂರ್ವಜರು ನೋಡಿದ್ದರು ಎಂಬುದಾಗಿ ತಿಳಿಯುತ್ತದೆ. ರಹಸ್ಯಮಯ UFOಗಳು ಭೂಮಿಗೆ ಬಂದಿರಬಹುದು ಎಂದು ಕೆಲವು ತಜ್ಞರು ಹೇಳುವ ಕುರುಹುಗಳೆಲ್ಲ ನಿಜವೇ ಅಥವಾ ಸುಳ್ಳೇ ಎಂಬುದನ್ನು ನಮಗೆ ಹೇಳಲು ಬರುವುದಿಲ್ಲ. ಆದರೆ ಇವೆಲ್ಲದರ ಮಧ್ಯೆ ಲಿಖಿತ ಬರಹವೇನಾದರೂ ಸಿಕ್ಕರೆ ಅವುಗಳನ್ನು ನಾವು ನಂಬಲೇಬೇಕಾಗುತ್ತದೆ. ಅಂದರೆ ಕೆಲ ವರ್ಷಗಳ ಹಿಂದೆ ಇತಿಹಾಸಕಾರರು ವಿಸ್ಮಯಕಾರಿ ವಿದ್ಯಮಾನವೊಂದು ದಾಖಲಾಗಿರುವುದನ್ನು ಪತ್ತೆ ಹಚ್ಚಿದ್ದರು. ಆದರೆ ಅದು ಯಾವ ವಿದ್ಯಮಾನ, ಅದರ ರಹಸ್ಯವೇನೆಂದು ತಿಳಿಯಲು ಅವರಿಂದ ಸಾಧ್ಯವಾಗಲಿಲ್ಲ. ಆದರೆ ಈಗ UFO ತಜ್ಞರುಗಳು ಅದು UFO ಕಂಡಂತಹ ವಿದ್ಯಮಾನವೇ ಇರಬೇಕು ಎಂದು ಬೊಟ್ಟು ಮಾಡಿ ಹೇಳುತ್ತಿದ್ದಾರೆ. ಹಾಗಾದರೆ ಏನಾಗಿತ್ತು ಆ ವಿದ್ಯಮಾನ? ಅದು ಆಕಾಶದಲ್ಲಿಯೇ ನಡೆದಿತ್ತೇ? ಆ ಲಿಖಿತ ಬರಹದಲ್ಲಿ ಏನಿದೆ ನೋಡೋಣ ಬನ್ನಿ. ಸ್ನೇಹಿತರೆ, ಈ ವಿದ್ಯಮಾನ ನಡೆದಿದ್ದು 1500ರ ಶತಮಾನದಲ್ಲಿ. ಆ ದಿನ ಆ ನಗರದ ಆಕಾಶದಲ್ಲಿ ಕಂಡಂತಹ ವಿದ್ಯಮಾನ ಅಂದಿನ ಜನರಿಗೆ ಏನೆಂದೇ ಗೊತ್ತಿರಲಿಲ್ಲ. ಆದರೂ ಅವರು ಅದನ್ನು ದಾಖಲಿಸಿದ್ದರು. 1561ನೇ ಇಸವಿಯ ಏಪ್ರಿಲ್ 14ರಂದು ಪ್ರಪಂಚದ ಅತ್ಯಮೋಘ UFO ದೃಶ್ಯಗಳು ಬಾನಿನಲ್ಲಿ ಕಂಡಿದ್ದವು. ಇದು ನಡೆದಿದ್ದು ಜರ್ಮನಿಯ ನ್ಯೂರೆಂಬರ್ಗ್ ನಗರದಲ್ಲಿ. 100 ಜನರು ಅಂದು ಆಕಾಶದಲ್ಲಿ ನಡೆದ ಆ ವಿಚಿತ್ರ ರಹಸ್ಯಮಯ ವಿದ್ಯಮಾನಕ್ಕೆ ಸಾಕ್ಷಿಯಾಗಿದ್ದರು. ಆ ದಿನ ಆಕಾಶದಲ್ಲಿ ವಿಚಿತ್ರ ಆಕಾರದ ವಸ್ತುಗಳು ಸುತ್ತಲಾರಂಭಿಸಿದ್ದವು. ಕೆಲವೊಂದು ಗೋಳಾಕಾರದವುಗಳು, ಕೆಲವೊಂದು ಸಿಲಿಂಡ್ರಿಕಲ್ ಆಕಾರದವುಗಳು, ಇನ್ನು ಕೆಲವು ನಾನ್ ಜಿಯೋಮೆಟ್ರಿಕ್ ಆಕಾರದವುಗಳು ಕಂಡಿದ್ದವು. ನಿರಂತರ 1 ಗಂಟೆಗಳವರೆಗೂ ಕಂಡ ಆ ವಿದ್ಯಮಾನಗಳು ಆಕಾಶದಲ್ಲಿ ಒಂದು ಯುದ್ಧ ನಡೆದಂತೆ ಜನರಿಗೆ ಕಂಡಿತ್ತು. ಅಂದು ನಡೆದಿದ್ದೆಲ್ಲವನ್ನು ಸ್ಥಳೀಯವಾದ ಬರಹವೊಂದರಲ್ಲಿ ಹ್ಯಾನ್ಸ್ ಗ್ಲೇಸರ್ ಎಂಬ ಬರಹಗಾರ ಬರೆದಿಟ್ಟಿದ್ದ. ಆ ಕಾಲದಲ್ಲಿ ಬರೆದಿಟ್ಟಂತಹ ಆ ಬರಹದಲ್ಲಿ ಏನಿತ್ತು ಎನ್ನುವುದನ್ನು ನೋಡೋಣ ಬನ್ನಿ. 1561ರ ಏಪ್ರಿಲ್ 14ರ ದಿನ ಬೆಳಗ್ಗಿನ ಜಾವ 4 ಗಂಟೆಯಿಂದ 5ರ ನಡುವೆ ಆಗಷ್ಟೇ ಸೂರ್ಯ ಮೂಡುತ್ತಿದ್ದ. ಜರ್ಮನಿಯ ನ್ಯೂರೆಂಬರ್ಗ್ ಜನರು ಅಂದು ಅತ್ಯಪೂರ್ವ ವಿದ್ಯಮಾನಗಳಿಗೆ ಸಾಕ್ಷಿಯಾಗುತ್ತಾರೆ. ಆ 1 ಗಂಟೆಯ ಅವಧಿಯಲ್ಲಿ ಅವರ ಆಕಾಶದಲ್ಲಿ ನಡೆದಿದ್ದೆಲ್ಲವೂ ಕಂಡು ಕೇಳರಿಯದ ವಿದ್ಯಮಾನವಾಗಿತ್ತು. ಮೊದಲು 2 ರಕ್ತವರ್ಣದ ಸೆಮಿ ಸರ್ಕ್ಯುಲರ್ ಕಮಾನುಗಳು ಸೂರ್ಯನ ಪಕ್ಕ ಕಾಣಿಸಿಕೊಂಡವು. ಸೂರ್ಯನ ಎರಡೂ ಕಡೆ ಮತ್ತು ಮೇಲೆ ಕೆಳಗೆ ಬೂದು ಬಣ್ಣದ ಚೆಂಡಿನಾಕೃತಿಗಳು ಕಾಣಿಸಿಕೊಂಡವು. ಕಬ್ಬಿಣದ ಟ್ಯೂಬ್ನಂತಹ ಆಕಾರದ ವಸ್ತುಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳಲಾರಂಭಿಸಿದವು. ಕೆಂಪು ಬಣ್ಣದ ರಾಡ್ನಿಂದ ಬೇರೆ ವಸ್ತುಗಳು ಹೊರಬರುವಂತೆ ಕಾಣಿಸಿಕೊಳ್ಳಲಾರಂಭಿಸಿದವು. ಈ ವಿದ್ಯಮಾನವನ್ನು ಏನೆಂದು ಜನರು ಅರ್ಥ ಮಾಡಿಕೊಳ್ಳುವ ಮೊದಲು ಅಲ್ಲೊಂದು ಯುದ್ಧ ಶುರುವಾಗಿತ್ತು. ಒಂದೊಂದು ಆಕೃತಿಗಳು ಇನ್ನೊಂದರ ಮೇಲೆ ದಾಳಿ ಮಾಡುವ ರೀತಿಯಲ್ಲಿ ಅಲ್ಲಿ ವಿದ್ಯಮಾನ ನಡೆಯುತ್ತಿತ್ತು. ಜನರಿಗೆ ಈ ವಿದ್ಯಮಾನ 1 ಗಂಟೆಯವರೆಗೆ ನಡೆಯುವುದು ಕಂಡಿತ್ತು. ಆ ನಂತರ ನಿಧಾನವಾಗಿ ಅಲ್ಲಿನ ಒಂದೊಂದೇ ಆಕೃತಿಗಳು ಕಣ್ಮರೆಯಾದವು. ಆ ನ್ಯೂರೆಂಬರ್ಗ್ ಜನರು 1 ಗಂಟೆಯ ಅವಧಿಯವರೆಗೆ ಆ ವಿದ್ಯಮಾನಗಳಿಗೆ ಸಾಕ್ಷಿಯಾದರು. ಹಲವರು ಅದು ಜೀಸಸ್ ಕಳುಹಿಸಿದ ಸಂದೇಶವೆಂದು ಬಗೆದರು. ಕೆಲವರು ಮಾತ್ರ ನಮಗರಿಯದ ಆಕಾಶದ ಯಾವುದೋ ವಿದ್ಯಮಾನ ಎಂದು ಹೇಳುತ್ತಿದ್ದರು. ಹ್ಯಾನ್ಸ್ ಗ್ಲೇಸರ್ ಎಂಬಾತ ಅಂದಿನ ಆ ವಿದ್ಯಮಾನವನ್ನು ಸಂಪೂರ್ಣವಾಗಿ ಬರೆದಿಟ್ಟಿದ್ದ. ಆಗಿನ ಸಮಯದಲ್ಲಿ ಪತ್ರಿಕೆಗಳು ಜನ್ಮ ತಾಳಿರಲಿಲ್ಲ. ಆದರೆ ನಡೆಯುವ ಪ್ರಚಲಿತ ವಿದ್ಯಮಾನಗಳನ್ನು ಬರೆದಿಡುವ ಕೆಲವರಿದ್ದರು. ಅವರಲ್ಲಿ ಹ್ಯಾನ್ಸ್ ಗ್ಲೇಸರ್ ಎಂಬಾತನು ಒಬ್ಬನಾಗಿದ್ದ. ಆತ ಬರೆದಿಟ್ಟಿದ್ದ ಈ ಬರಹ ಇಂದಿಗೂ ಜ್ಯೂರಿಕ್ನ ಸೆಂಟ್ರಲ್ ಲೈಬ್ರರಿಯಲ್ಲಿ ಇಡಲಾಗಿದೆ. ಇಂದಿನ UFO ತಜ್ಞರುಗಳು ಈ ವಿದ್ಯಮಾನವನ್ನು UFO ವಿದ್ಯಮಾನವೇ ಇರಬೇಕು ಎಂದು ಹೇಳುತ್ತಿದ್ದಾರೆ. ಹಾಗಾಗಿದ್ದರೆ ಇದೇ ವಿಶ್ವದ ಮೊದಲ UFO ಕಂಡಂತಹ ವಿದ್ಯಮಾನವೆಂದು ದಾಖಲಾಗುತ್ತದೆ. ಟ್ಯೂಬ್ಲರ್ ಆಕೃತಿಗಳು ಫಿರಂಗಿಗಳಾಗಿವೆ ಮತ್ತು ಚೆಂಡಿನಾಕೃತಿಗಳು ಅದರಿಂದ ದಾಳಿ ಮಾಡಿದ ಗುಂಡುಗಳಾಗಿದ್ದವು ಎಂದು UFO ತಜ್ಞರುಗಳು ಅಂದಾಜಿಸುತ್ತಾರೆ. ಇದೊಂದು ದೈವಿ ಸೂಚನೆಯಾಗಿರಲಿಲ್ಲ, UFO ಬ್ಯಾಟಲ್ ಆಗಿತ್ತು ಎಂದವರು ಹೇಳುತ್ತಾರೆ.
ಸ್ನೇಹಿತರೆ, ಈ ಘಟನೆ 1561ರಲ್ಲಿ ನಡೆದಿದ್ದರೆ 1566ರಲ್ಲಿ ಸ್ವಿಟ್ಜರ್ಲೆಂಡ್ನ ಬಾಸೆಲ್ ನಗರದಲ್ಲಿ ಇದೇ ರೀತಿಯ ವಿದ್ಯಮಾನವೊಂದು ಕಾಣಲಾಗಿತ್ತು ಎಂದು ವರದಿಯಾಗುತ್ತದೆ. 1566ರ ಜುಲೈ 27 ಮತ್ತು 28 ಹಾಗೆ ಆಗಸ್ಟ್ 7ರಂದು 3 ದಿನಗಳು ಆ ಆಕಾಶದ ವಿದ್ಯಮಾನಗಳು ನಡೆದಿತ್ತು. ಸ್ವಿಟ್ಜರ್ಲೆಂಡ್ನಲ್ಲಿ ಜುಲೈ ತಿಂಗಳಿನಲ್ಲಿ ಸೂರ್ಯಾಸ್ತವಾಗುವ ಸಮಯ 9 ಗಂಟೆ. ಆ ದಿನ ಜುಲೈ 27 ಶನಿವಾರ. ಆ ದಿನ ಕೂಡ ಸೂರ್ಯ 9ರ ವೇಳೆಗೆ ಮುಳುಗುವವನಿದ್ದ. ಆದರೆ ಅಷ್ಟರಲ್ಲೇ ಆತ ತನ್ನೆಲ್ಲ ಕಾಂತಿ ಮತ್ತು ಹೊಳಪನ್ನು ಕಳೆದುಕೊಳ್ಳುತ್ತಾನೆ. ಆದರೆ ನಂತರ ಕೆಂಪಗೆ ಉರಿಯಲಾರಂಭಿಸುತ್ತಾನೆ. ಸಂಪೂರ್ಣವಾಗಿ ಮುಳುಗುವವರೆಗೂ ಸೂರ್ಯ ಕೆಂಪಗೆ ಉರಿಯುತ್ತಿದ್ದ. ಜನರಿಗೆ ಇದೆಲ್ಲ ವಿಚಿತ್ರವಾಗಿ ಕಂಡಿತ್ತು. ಇದೇನು ನಡೆಯುತ್ತಿದೆ ಎಂದು ಬಾಸೆಲ್ ನಗರದ ಜನರು ಯೋಚಿಸುತ್ತಿರುವಷ್ಟರಲ್ಲಿ ಸೂರ್ಯಾಸ್ತವಾಗಿಯೇ ಹೋಯಿತು. ರಾತ್ರಿ ಚಂದ್ರ ಕಾಣಿಸಿಕೊಂಡಾಗಲೂ ಆತ ಕೆಂಪು ಬಣ್ಣದಿಂದ ಕಂಗೊಳಿಸುತ್ತಿದ್ದ. ಮರುದಿನ ಬೆಳಿಗ್ಗೆ ಭಾನುವಾರ ಎಂದಿನಂತೆ 6 ಗಂಟೆಗೆ ಸೂರ್ಯೋದಯವಾಯಿತು. ಆದರೆ ಸೂರ್ಯ ಎಂದಿನಂತೆ ಇರಲಿಲ್ಲ. ಹಿಂದಿನ ದಿನ ಮುಳುಗುವಾಗ ಇದ್ದ ಕಡು ಕೆಂಪು ಬಣ್ಣದಂತೆಯೇ ಸೂರ್ಯ ಈಗಲೂ ಕಾಣುತ್ತಿದ್ದ. ಆ ನಗರವಿಡೀ ಆತ ರಕ್ತ ಕೆಂಪು ವರ್ಣದಿಂದ ಹೊಳೆಯುವಂತೆ ಮಾಡುತ್ತಾನೆ. ಈ ವಿದ್ಯಮಾನ ಯಾಕೆ ನಡೆಯಿತೆಂದು ಜನರಿಗೆ ಅರ್ಥವಾಗಲಿಲ್ಲ. ಇದಾದ ಕೆಲ ದಿನಗಳ ನಂತರ, ಅಂದರೆ ಆಗಸ್ಟ್ 7ನೇ ತಾರೀಕಿನಂದು ಮುಂಜಾನೆ ಸೂರ್ಯ ಉದಯಿಸಿದ ನಂತರ ಅಲ್ಲಿ ಮತ್ತೊಂದು ವಿದ್ಯಮಾನ ನಡೆಯುತ್ತದೆ. ಕೆಲವೊಂದು ಗೋಳಗಳು ಆಕಾಶದಲ್ಲಿ ಸೂರ್ಯನ ಸುತ್ತ ಹಾರಾಡಲು ಶುರು ಮಾಡುತ್ತವೆ. ಅವುಗಳು ಅಪರಿಮಿತ ವೇಗದಲ್ಲಿ ಸಾಗುತ್ತಿದ್ದವು ಮತ್ತು ಅವುಗಳ ಬಣ್ಣ ರಕ್ತ ಕೆಂಪಾಗಿತ್ತು. ಈ ಗೋಳಗಳು ಸೂರ್ಯನ ಸಮ್ಮುಖದಲ್ಲಿ ವೇಗವಾಗಿ ಬಂದು ಒಂದಕ್ಕೊಂದು ಯುದ್ಧ ಮಾಡುತ್ತಿದ್ದಂತೆ ಕಾಣುತ್ತಿದ್ದವು. ಕೆಲವೊಂದು ಪತನಗೊಂಡವು ಮತ್ತು ಉಳಿದವು ಮಾಯವಾದವು. ಕೆಲ ಹೊತ್ತಿನವರೆಗೆ ನಡೆದ ಈ ವಿದ್ಯಮಾನವನ್ನು ಕೂಡ ಬರೆದಿಡಲಾಗಿತ್ತು. ಇಲ್ಲಿ ವಿಚಿತ್ರ ರೀತಿಯ ಸೂರ್ಯಾಸ್ತ ಮತ್ತು ಸೂರ್ಯೋದಯಗಳು ಕಂಡುಬಂದಿದ್ದವು. ಕೆಲ ದಿನಗಳ ನಂತರ ಆಕಾಶದಲ್ಲಿ ಅಜ್ಞಾತ ವಸ್ತುಗಳ ಯುದ್ಧಗಳು ಕಂಡಿದ್ದವು. ಇದೆಲ್ಲ ಸೂರ್ಯನ ಸಮ್ಮುಖದಲ್ಲೇ ನಡೆದಿತ್ತು. UFO ತಜ್ಞರು ಇವೆಲ್ಲ UFO ಬ್ಯಾಟಲ್ಗಳು ಎಂದು ಹೇಳಿದ್ದಾರೆ. ಸ್ವಿಟ್ಜರ್ಲೆಂಡ್ನ ಬಾಸೆಲ್ ನಗರದಲ್ಲಿನ ಈ ಘಟನೆಯನ್ನು ಬರೆದಿಟ್ಟವರು ಸ್ಯಾಮ್ಯುಯೆಲ್ ಕೋಕಿಯಸ್ ಮತ್ತು ಸ್ಯಾಮ್ಯುಯೆಲ್ ಅಪಿಯರಿಯಸ್. UFO ತಜ್ಞರು ಈಗ ಒಪ್ಪಿರುವ ಪ್ರಕಾರ ಇವೆಲ್ಲ ಆಕಾಶದಲ್ಲಿ ಅಂದು UFOಗಳೇ ನಡೆಸಿದ ಚಟುವಟಿಕೆಗಳಾಗಿದ್ದವು. ಇಲ್ಲಿ UFOಗಳ ನಡುವೆ ಒಂದು ಯುದ್ಧವೇ ನಡೆದಿರಬಹುದು ಎಂದು ಅವರುಗಳು ವಾದಿಸುತ್ತಾರೆ. ಸ್ನೇಹಿತರೆ, ಹಾಗಾದರೆ UFOಗಳು 1500ನೇ ಇಸವಿಯ ಕಾಲದಿಂದಲೂ ಭೂಮಿಗೆ ಬರುತ್ತಿವೆಯೇ? ಅದಕ್ಕಿಂತಲೂ ಹಿಂದಿನ ಸಮಯದಿಂದಲೂ ಅವು ಭೂಮಿಗೆ ಭೇಟಿ ಕೊಟ್ಟು ಹೋಗುತ್ತವೆ ಎಂದು ಅವರು ಹೇಳುತ್ತಾರೆ. ಆದರೆ ಅವುಗಳ ಬಗ್ಗೆ ಸಾಕ್ಷಿಗಳು ಸಿಕ್ಕಿಲ್ಲ. ಬರೆದಿಟ್ಟಂತಹ ಒಂದು ಲಿಖಿತ ಸಾಕ್ಷಿ 16ನೇ ಶತಮಾನದಲ್ಲಿ ದಾಖಲಾದ ಆ ಘಟನೆಗಳು ಬಹುಶಃ ವಿಶ್ವದ ಹಲವೆಡೆ ನಡೆದಿರಬಹುದು. ಆದರೆ ಯುರೋಪ್ ಖಂಡದಲ್ಲಿ ಆಗ ಬೇರೆಡೆಗಿಂತ ಆಧುನಿಕತೆ ಬಂದಿದ್ದರಿಂದ ಆ ಜನರುಗಳು ಇದನ್ನು ದಾಖಲಿಸಿದ್ದರು. ಆ ದಿನ ಬಾಸೆಲ್ ನಗರದ ಜನರುಗಳು ಆ ವಿದ್ಯಮಾನವನ್ನು ಕಂಡು ಹೆದರಿದ್ದರು. ಹಲವರು ಅದು ದೇವರ ಸೂಚನೆ ಎಂದೆಲ್ಲ ವರ್ಣಿಸಿದ್ದರು. ಆದರೆ ಕೆಲ ವೈಜ್ಞಾನಿಕ ಮನೋಭಾವ ಉಳ್ಳವರು ಅದನ್ನು ದಾಖಲಿಸಿದ್ದರಿಂದಾಗಿ ಅದು ಏನು ಎನ್ನುವುದರ ಬಗ್ಗೆ ನಾವು ಯೋಚಿಸುವಂತಾಯಿತು. UFO ತಜ್ಞರುಗಳು ಅದು ಖಂಡಿತವಾಗಿಯೂ UFO ವಿದ್ಯಮಾನಗಳೇ ಎಂದು ಹೇಳುತ್ತಾರೆ. ದಾಖಲಿಸದೇ ಇದ್ದಂತಹ ಇಂತಹ ಹಲವಾರು ವಿದ್ಯಮಾನಗಳು ಆ ಕಾಲದಲ್ಲಿಯೂ ಮತ್ತು ನಂತರದ ಕಾಲದಲ್ಲಿಯೂ ಮತ್ತೆ ಮತ್ತೆ ನಡೆದಿರಬಹುದು. ಆದರೆ ನಮಗದರ ಅರಿವಿಲ್ಲದೆ ಹೋಗಿರಬಹುದು. ನೀವೇನಂತೀರ ಹೇಳಿ, ಕಮೆಂಟ್ ಮಾಡಿ.